ಬೆಳಗಿನ ಗಡಿಬಿಡಿಗೆ ಇನ್ಸ್ಟೆಂಟಾಗಿ ಸೂಜಿಯಿಂದ ರವೆ ಇಡ್ಲಿ ಅಥವಾ ತಟ್ಟೆ ಇಡ್ಲಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ತುಂಬಾ ಸ್ಪಾಂಜಿಯಾಗಿ ಸಾಫ್ಟಾಗಿ ಟೇಸ್ಟಾಗಿ ಬರ್ತದೆ. ಅದಕ್ಕೆ ಏನೆಲ್ಲ ತಯಾರಿ ಮಾಡಬೇಕು ಅಂತ ಹೇಳ್ತೇನೆ. ಫಸ್ಟಿಗೆ ಎಣ್ಣೆಯಲ್ಲಿ ಮಸ್ಟರ್ಡ್ ಹಾಕಿದ್ದೇನೆ. ನಂತರ ಚನಾ ದಾಲ್, ಸಣ್ಣದಾಗಿ ಕಟ್ ಮಾಡಿದ್ದ ಕರಿಪತ್ತ ಮತ್ತು ಗ್ರೀನ್ ಚಿಲ್ಲಿ ಇದೆಲ್ಲವನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಬೇಕು. ಹುರಿಬೇಕು ಎಣ್ಣೆಯಲ್ಲಿ ಚೆನ್ನಾಗಿ. ಇಲ್ಲಿ ನಾನು ಕಟ್ ಮಾಡಿದ ಕ್ಯಾಶು ಕೂಡ ಹಾಕ್ತೇನೆ, ಅದು ತಿನ್ನಲಿಕ್ಕೆ ಮಿಡ್ಲಲ್ಲಿ ಸಿಗುವಾಗ ತುಂಬ ಚೆನ್ನಾಗಾಗುತ್ತೆ. ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡಿದ್ದೇನೆ. ಇದನ್ನೆಲ್ಲ ಚೆನ್ನಾಗಿ ಹುರಿಬೇಕು. ಮತ್ತು ಇಲ್ಲಿ 2 ಕಪ್ಪಷ್ಟು ಬಾಂಬೆ ರವೆ ಹಾಕಿದ್ದೇನೆ. ಇದನ್ನು ಅಷ್ಟೇ ಚೆನ್ನಾಗಿ ಕಲರ್ ಸ್ವಲ್ಪ ಚೇಂಜ್ ಆಗುವವರೆಗೆ ಮುಟ್ಟುವಾಗ ನಮಗೆ ಗೊತ್ತಾಗಬೇಕು ಅದು ಕ್ರಿಸ್ಪಿ ಥರ ಆಗಬೇಕು. ಆ ಥರ ಮಾಡಿ ಸ್ಟೋರ್ ಮಾಡ್ಕೊಂಡು ಇಟ್ಟರೆ ಯಾವಾಗ ಬೇಕು ಆಗ ಉಪ್ಪಿಟ್ಟು ಕೂಡ ಮಾಡ್ಬೋದು ಇದರಿಂದ, ಮತ್ತು ಕರ್ಡ್ ಆ್ಯಡ್ ಮಾಡಿಬಿಟ್ಟು ಇಡ್ಲಿ ಕೂಡ ಮಾಡ್ಬೋದು. ಇನ್ಸ್ಟೆಂಟಾಗಿ ಆಗುತ್ತೆ ಈ ರೀತಿ ಮಾಡ್ಕೊಂಡು ಇಟ್ಟರೆ. ಈಗ ಇದನ್ನೇ ನಾನು ತಗೊಂಡ್ಬಿಟ್ಟು ತಣ್ಣಗಾದ ಮೇಲೆ 2 ಕಪ್ಪಷ್ಟು ಕರ್ಡ್ ಹಾಕ್ತಾ ಇದ್ದೇನೆ. ನಾನಿಲ್ಲಿ 1/4 ಕಪ್ಪಷ್ಟು ಕರ್ಡ್ ಹಾಕಿ ಮತ್ತು ನೀರು ಹಾಕಿದ್ದೇನೆ. ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ದಪ್ಪವಾಗಿ ಕಲಿಸ್ಬೇಕು. ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಇಟ್ಟರೆ ಸಾಕು. 5 ನಿಮಿಷ ಇಟ್ಟ ನಂತರ ಅದು ಸ್ವಲ್ಪ ಇದು ಎಳ್ಕೊಂಡು ತುಂಬ ಕರ್ಡೆಲ್ಲ ಎಳ್ಕೊಂಡು ತುಂಬ ದಪ್ಪ ಆಗುತ್ತೆ. ಸಾಲ್ಟ್ ಕೂಡ ಆ್ಯಡ್ ಮಾಡಿಯೇ ಇಟ್ಟಿದ್ದೇನೆ. ಒಂದು 5 ನಿಮಿಷ ಇಟ್ಟು ನೋಡಿದಾಗ ನೋಡಿ ಯಾವ ಕನ್ಸಿಸ್ಟೆನ್ಸಿಗೆ ಬಂದಿದೆ ಅಂತ ನಾನಿಲ್ಲಿ ತೋರಿಸ್ತೇನೆ ನಿಮಗೆ. ದಪ್ಪ ಆಗುತ್ತೆ. ಅದರ ನಂತರ ನಾವು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕಬೇಕು. ಸ್ವಲ್ಪ ಜಾಸ್ತಿ ಅಲ್ಲ, ದಪ್ಪ ಹದಕ್ಕೆ ಬರುವ ಥರ ಸ್ವಲ್ಪನೇ ನೀರು ಹಾಕಬೇಕು. ನಂತರ ಇದೆಲ್ಲ ನಾವು ಮಾಡುವಾಗ ಇನ್ನೊಂದು ಕಡೆಯಿಂದ ಇಡ್ಲಿ ಸ್ಟ್ಯಾಂಡನ್ನು ನಾವು ಸ್ಟೀಮಿಗೆ ಇಡಬೇಕು. ಫಸ್ಟಿಗೆ ತಟ್ಟೆಗೆಲ್ಲ ಎಣ್ಣೆ ಸವರಿ ಇಡಬೇಕು. ನಾನಿಲ್ಲಿ ಸೋಡಾ ಹಾಕಿದ್ದೇನೆ ಸ್ವಲ್ಪ. ನೀವು ಬೇಕಾದರೆ ಈನೋ ಹಾಕ್ಬೋದು. ಈನೋ ಹಾಕಿದ ತಕ್ಷಣ ನಾವು ಇಡ್ಲಿ ತಟ್ಟೆಗೆ ಹಾಕಬೇಕು. ಇಲ್ಲಿ ನಾವು ಇದಕ್ಕೆ ವೆಜಿಟೇಬಲ್ ಕೂಡ ಆ್ಯಡ್ ಮಾಡ್ಬೋದು. ಗ್ರೇಟೆಡ್ ಕ್ಯಾರೆಟ್, ಕ್ಯಾಪ್ಸಿಕಮ್ ಎಲ್ಲ ತುಂಬ ಟೇಸ್ಟ್ ಆಗುತ್ತೆ. ನಾನಿಲ್ಲಿ ತಟ್ಟೆ ಇಡ್ಲಿ ಥರ ಮಾಡ್ತಾ ಇದ್ದೇನೆ, ಒಂದು ಪ್ಲೇಟಿಗೆ ಹಾಕಿಬಿಟ್ಟು. ಇದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನಂತರ ಇಡ್ಲಿ ಕಟೋರಿ ಬರುತ್ತಲ್ಲ, ಅದರಲ್ಲಿ ಕೂಡ ನಾನು ಎಣ್ಣೆ ಸವರಿ ಇದನ್ನು ಸ್ಟೀಮಿಗೆ ಇಡ್ತೇನೆ. ಇದು ಕೂಡ ಸ್ಪಾಂಜಿಯಾಗಿ ತುಂಬಾ ಸಾಫ್ಟಾಗಿ ಕೇಕ್ ಥರ ಬರ್ತದೆ. ಜಾಸ್ತಿ ಹೊತ್ತು ಏನು ಬೇಕಾಗಿಲ್ಲ ಇದು ಬೇಯಲಿಕ್ಕೆ. 5 to 7 ಮಿನಿಟ್ಸ್ ಒಳಗಡೆ ಬೇಯುತ್ತೆ. ಈ ರೀತಿ ಫೋಕ್ ಸ್ಪೂನ್ ಹಾಕಿಬಿಟ್ಟು ನೋಡ್ಬೋದು, ಸ್ಪೂನಿಗೆ ಅಂಟ್ಕೊಳ್ಳೋದಿಲ್ಲ, ಆಗ ಬೆಂದಿದೆ ಅಂತ ಲೆಕ್ಕ. ನಂತರ ನೋಡಿ ಎಷ್ಟು ಈಸಿಯಾಗಿ ಇದು ಬರ್ತಾ ಇದೆ ಅಂತ ಪ್ಲೇಟಿಂದ. ಕೇಕ್ ಥರನೇ ಆಗಿದೆ, ತುಂಬ ಸಾಫ್ಟಾಗಿ ಬಂದಿದೆ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಇದಕ್ಕೆ ಸಾಂಬಾರೇನು ಬೇಕಾಗಿಲ್ಲ. ಕೋಕೋನಟ್ ಚಟ್ನಿ ಅಥವಾ ಟೊಮೆಟೊ ಚಟ್ನಿ ತುಂಬ ಚೆನ್ನಾಗಾಗುತ್ತೆ. ಬೆಳಗಿನ ಗಡಿಬಿಡಿಯಲ್ಲಿ ತುಂಬಾ ಜಟ್ಪಟ್ ಆಗುವಂಥ ಬ್ರೇಕ್ಫಾಸ್ಟ್ ಇದು. ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್. ಹೇಗಾಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಹೊಸದಾಗಿ ಯಾರಾದರೂ ನೋಡುವವರಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.